ತಾವು ಪಾಲಿಸಿಕೊಂಡು ಬಂದಿರುವ ನೀತಿ ನಿಯಮಗಳು ಸೈದ್ಧಾಂತಿಕ ನಿಲುವುಗಳನ್ನು ಚಿತ್ರದಲ್ಲಿರುವುದನ್ನು ನಿಜ ಜೀವನದಲ್ಲಿ ಪಾಲಿಸಲಿಕ್ಕೆ ಬರ್ತಾರಾ ಬರಲ್ವಾ? ಸರಳವಾದ ಪ್ರಶ್ನೆ. ಸರ್ ಬರ್ತೀನಿ ಸರ್. ಬರ್ತೀನಿ ಅಂದರೆ ಯಾವಾಗ, ಹೇಗೆ? ನೆಕ್ಸ್ಟ್ ಪ್ರಶ್ನೆ. ಅದಕ್ಕೊಂದು ಸಪ್ರೇಟ್ ನಾವು ಕೂತ್ಕೊಳ್ಳೋಣ. ಅದೆಂಗಾಗತ್ತೆ? ದೆರ್ ಆರ್ ಪೀಪಲ್ ಹೂ ಥಿಂಕ್ ಇದಾಗಿದೆ ರಾಜ್ಯಗಳಲ್ಲಿ ದೇಶಗಳಲ್ಲಿ ಆಗಿರುವಂಥ ಕತೆ. ಸುಮ್ಮನೆ ಹಿಂಗೆ ಹೇಳ್ತಿರ್ತಾರೆ ಏನಾರು ಒಂದು ಫೇಲ್ಯೂರ್ ಆ್ಯಂಡ್ ಸಕ್ಸಸ್ ಇಸ್ ಎ ಡಿಫರೆಂಟ್ ಇಶ್ಯೂ. ನಾವು ಹೋದ ಕೂಡಲೇ ಬದಲಾವಣೆ ಆಗತ್ತೆ ಅಂತನೋ, ನಾವು ಹೋದ ಕೂಡಲೇ ಸಕ್ಸಸ್ ಆಗ್ತೀವಿ ಅಂತನೋ ಅಲ್ಲ. ಆ ಪ್ರಯತ್ನ ನಿಮ್ಮಿಂದ ನಡೆಯುತ್ತಾ? ನಾನು ಅದೇ ಹೇಳಿದ್ನಲ್ಲ, ನಡೀತದೆ, ನನಗೆ ಆಸೆನೂ ಇದೆ. ಅದು ಏನು ಹೇಳಿ, ಸಕ್ಸಸ್ಸು ಫೇಲ್ಯೂರಿನ ಸಕ್ಸಸ್ ಆಗೋ ಅನ್ನೋ ಆಸೆನೂ ಇಲ್ಲ, ಫೇಲ್ಯೂರ್ ಆಗುತ್ತೆ ಅನ್ನೋ ಭಯನೂ ಇಲ್ಲ. ಅದೊಂದು ನಂದೊಂದು ಏನೋ ಅನ್ನಿಸ್ತಾ ಇದೆ, ಅದನ್ನು ನಾನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಅದರಲ್ಲೇನು ನಾನು ಸಾಧನೆ ಅಂತನೂ ಅಲ್ಲ ಅದು. ಥ್ಯಾಂಕ್ ಯು ಸರ್. ಜನ ಮಾಡಬೇಕು ಅನ್ನೋ ಆಸೆ ಇದೆ, ಅದಕ್ಕೊಂದು ಕಾಂಕ್ರೀಟ್ ಸ್ವರೂಪವನ್ನು ಕೊಡಬೇಕು, ಒಂದು ರೂಪವನ್ನು ಕೊಡಬೇಕು. ದಟ್ ಇಸ್ ವಾಟ್ ಯು ಆರ್ ಸೇಯಿಂಗ್. ಹೌದು, ಫೇರ್, ಅಗ್ರೀಡ್. ಇಟ್ಸ್ ಗಾಟ್ ಆಲ್ ದ ಕ್ವಾಲಿಟಿ ಸರ್. ಸೊ ವಾಟ್ಸ್ ಯುವರ್ ಗುಡ್ ಅಡ್ವೈಸ್? ನಾವಿಬ್ರು ಗೆಳೆಯರು. ಈಸ್ ದಿಸ್ ದ ಫ್ರೆಂಡ್ಶಿಪ್? ಸರ್, ನನ್ನ ಫ್ರೆಂಡ್ಶಿಪ್ಪಲ್ಲಿ ಫಸ್ಟ್ ಏನಂತಂದ್ರೆ ನಾನು ಹೇಳೋದು, ನಿನಗೆ ಏನು ಇಷ್ಟಪಡ್ತಾ ನೀನು ಮಾಡು, ನನಗೇನು ಇಷ್ಟ ಬರ್ತಾ ಮಾಡ್ತಾನೆ, ಒಳ್ಳೆ ಫ್ರೆಂಡ್ ಆಗಿರೋಣ. ಫೇರ್ ಎನಫ್. ಈಗ ಇವರು ಲೀಡರ್ಸ್ ಇವ್ರು ಏನೋ ಒಂದು ಕೆಲವು ಟೈಮ್ ಬಂದು ನನ್ನ ಹತ್ರ ಹೇಳ್ಕೊಂಡಾಗ ಅವತ್ತು ನಮ್ದು ಏನು ಅಡ್ವೈಸ್ ಅಂತಲ್ಲ, ಒಂದು ದಿವಸ ಈ ಕೇಮ್ ಅನ್ ಸ್ಟಾರ್ಟ್ ನಾವೇನೋ ಮಾತಾಡ್ಬೇಕಾದ್ರೆ ಪರಸ್ಪರವಾಗಿ ನಾಟ್ ಅ ವೆರಿ ಇನ್ ಡೆಪ್ತ್ ಹೋಗಲಿಲ್ಲ, ಸರ್ಫೇಸ್ ಲೆವೆಲಲ್ಲಿ ಮಾತಾಡ್ಬೇಕಾದ್ರೆ ಒಂದೇನೋ ನಂದು ಹಿಂಗಿದೆ ಸುದೀಪ್ ಅವರೇ ಅಂದರು. ಸೊ ಅವಾಗ ದಟ್ಸ್ ಆಲ್, ಇಟ್ ಎಂಡೆಡ್ ದೇರ್. ಅವ್ರದ್ದೇನೋ ಆಸೆ, ಐ ಡೋಂಟ್ ನೋ ವಾಟ್ಸ್ ಹಿಸ್ ಅಚೀವ್ಮೆಂಟ್ ಥಿಂಗ್ಸ್, ವಾಟ್ ಇಸ್ ಹಿಸ್ ಗೋಲ್ಸ್. ಸೊ ಅಡ್ವೈಸ್ ಮಾಡೋದು ಯಾವಾಗ ಅಂತಂದರೆ ಆ ಅಡ್ವೈಸ್ ಕೇಳಿದಾಗ. ಆ್ಯಂಡ್ ಅಡ್ವೈಸ್ ಕೇಳಕ್ಕೆ ಹೋದ್ರೆ ನನಗೆ ಅದು ಹಿಂದೆ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ ಸರ್. ಯಾವುದು? ರಾಜಕೀಯದ್ದು. ಹೌದಾ? 100% ಸರ್. ವೆರಿ ಸೀರಿಯಸ್? ಎಸ್, ವೆರಿ ಸೀರಿಯಸ್ ಸರ್. ಐ ಥಾಟ್ ಯು ಆರ್ ದಟ್ ಯು ಕ್ಯಾನ್ ಥಿಂಕ್ ಸರ್. ಈಗ ಸಮಾಜ ಸೇವೆ ಮಾಡಬೇಕು ಅಂತಲೇ ಇದ್ದಿದ್ರೆ ನನಗೆ ಪವರ್ ಬೇಡ ಸರ್. ಪವರ್ ಇಸ್ ಫಾರ್ ದೋಸ್ ಪೀಪಲ್ ಹೂ ನೀಡ್ ಇಟ್ ಮೋರ್. ಐ ಡೋಂಟ್ ನೀಡ್ ಇಟ್. ನಾನು ಇಲ್ದಿದ್ರು ಒಂದು ನನ್ನ ಕೈಯಲ್ಲಾಗಿದ್ದು ನಾನು ಮಾಡ್ತಾ ಇರ್ತೀನಿ.